ಮನೆ ಮುಂದೆ ಕಸ ಸುರಿದಿದ್ದಕ್ಕೆ ಮಹಿಳೆ ಸಿಡಿದಿದ್ದಾಳೆ. ನಮ್ಮ ಏರಿಯಾದ MLA ಕರೆಸ್ತೀನಿ ಅಂತ ಆವಾಜ್ ಹಾಕ್ತಾರೆ. ಕರೆಸ್ಬೋದು ಬಿಡಮ್ಮ, ನಿಮಗೆ ಆ ಪವರು ಇರ್ಬೋದು. ಮನೆ ಮುಂದೆ ಕಸ ಹಾಕಬೇಡಿ ಅಂತ ವಾಗ್ವಾದ. ರಾಜಾಜಿನಗರ ವಾರ್ಡ್ ನಂಬರ್ 107 ಶಿವನಗರದಲ್ಲಿ ಆಗಿರುವಂತ ಘಟನೆ. ಮನೆ ಬಳಿ ಆಟೋ ಬರ್ತಾ ಇಲ್ಲ ಅಂತ ಮಹಿಳೆ ವಾಗ್ವಾದ. ಎಕ್ಸಾಕ್ಟ್ಲಿ ಕೆಲವು ಕಡೆಗಳಲ್ಲಿ ಬರಲ್ಲ. ಮಹಿಳೆಗೆ ಕಸ ಸುರಿದಿರೋ CCTV ದೃಶ್ಯ ತೋರಿಸಿ ತಮಟೆ ಬಾರಿಸಿದ್ದಾರೆ. ಕೊನೆಗೂ ಕಸ ಹಾಕಿ ತಪ್ಪಾಯಿತು ಅಂತ ಒಪ್ಕೊಂಡಿದ್ದಾರೆ. ಕಸ ಹಾಕಿ ತಪ್ಪಾಯಿತು, ಕರೆಕ್ಟ್. ಗಾಡಿ ಕಳಿಸ್ಕೊಡಕ್ ಆಗಿಲ್ಲ ನಮ್ಮ ಹತ್ರ ಅಂತನೂ ಅದಕ್ಕೂ ಕ್ಷಮೆ ಕೇಳಬೇಕಲ್ಲ. ಮನೆ ಮುಂದೆ ಕಸದ ಗಾಡಿ ಬರುತ್ತೆ ಅಂದ್ರೆ ಯಾರಿಗೆ ಕಸ ಹಾಕಲ್ಲ? ಯಾರಿಗೆ ದರ್ದ ಬಡ್ದಿರುತ್ತೆ ದೂರ ಹೋಗಿ ಕಸ ಚೆಲ್ ಬರಕ್ಕೆ? ಫಸ್ಟು ಕಸದ ಲಾರಿ ಗಾಡಿಗಳನ್ನು ಬರೋದು ವ್ಯವಸ್ಥೆ ಮಾಡಿ. ಯಾರಪ್ಪ ಮಾರ್ಷಲ್ ಮಾರುತಿ ಯಾಕೆ ಇಲ್ಲಿ ಯಾಕೆ ಬರಲ್ಲ ಆಟೋ? ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ? 8-8:30 ನೀವು ಸೂಪರ್ವೈಸರಾ ಸರ್? ಇವರೆಲ್ಲ ನೈಟ್ ವರ್ಕ್ ಮಾಡ್ಕೊಂಡು 12 ಗಂಟೆ ಬರ್ತಾರೆ ಸರ್. 12 ಗಂಟೆ ತಗೊಂಡ್ಬಂದು ಕಸ ಹಾಕಕ್ಕೆ ಸರ್. ನೀವು ಇಲ್ಲಿ ಕ್ಯಾಮ್ರಾ ಬೇಕಾದ್ರೆ ನೋಡಿ, ಜನರು ಕೆಲವೊಂದು ಟೈಮಲ್ಲಿ ತುಂಬ ಮೊಂಡು ವಾದ ಮಾಡ್ತಾರೆ. ಕಸ ಬಂದರೂ ಗಾಡಿ ಬಂದರೂ ಕೂಡ ಹಾಕಲ್ಲ. ಕೆಲವರು ಇನ್ಯಾವುದೋ ಕಾರಣ ಕೇಳ್ತಾರೆ, ಏನೇನು ಹೇಳ್ತಾರೆ. ಆಮೇಲೆ ಕೆಲವು ಕಡೆಗಳಲ್ಲಂತೂ ಮನೇಲಿ ಇದ್ರೂ ಕೂಡ ಕಸದ ಗಾಡಿ ಬರೋದಿಲ್ಲ. 2 ದಿನ 3 ದಿನ ಆದಮೇಲೆ ಬರುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಮನೆ ಬಾಗಿಲಿಗೆ ಕಸ ಸುರಿತಾ ಇರುವಂಥದ್ದು ಹೇಗೆ ಶಿಕ್ಷೆ ಅಂತಿದ್ದೀರೋ ಹಾಗೆ ಗಾಡಿ ಬರದೇ ಇರುವಂಥ ಶಿಕ್ಷೆನೂ ಕೂಡ ನಾವು ಕೊಡಬೇಕಲ್ವ. ನಮ್ಮ ಮನೆ ಕಸವನ್ನು ತಂದಿಟ್ಟು ನಿಮ್ಮ ಕಚೇರಿಯ ಮುಂದೆ, GBA ಕಚೇರಿಯ ಮುಂದೆ ಅಥವಾ ಅಧಿಕಾರಿಗಳ ಮನೆ ಮುಂದೆ ಸುರಿಬೇಕು.